ಇವತ್ತು ಸುಪ್ರೀಂ ಕೋರ್ಟಿಗೆ ಹೋದವ್ರು ಯಾರು? ಕರ್ನಾಟಕ ಹೈಕೋರ್ಟ್ ಹೇಳಿದ್ಮೇಲೆ ನೀವು ಪೊಲ್ಯೂಷನ್ ಬೋರ್ಡ್ದವರು ಹೈಕೋರ್ಟ್ ಮೇಲೆ ಯಾವ ಕೇಸಿನಲ್ಲಿ ಹೋಗಿಲ್ಲ. ಹೈಕೋರ್ಟ್ ಆದೇಶ ಮೇಲೆ ಆಯಾ ಕಾರ್ಖಾನೆಗಳಿಗೆ ಇವತ್ತು ಅನುಮತಿ ಕೊಟ್ಟಾರೆ. ಇಲ್ಲಿ ನೋಡಿ ಅಧ್ಯಕ್ಷರೇ, ಇದು ಹೈಕೋರ್ಟ್ಗೆ ಯಾರ ಆದೇಶ ಮೇಲೆ ಹೋಗಿದ್ರಿ? ಹೈಕೋರ್ಟ್ ಯಾಕೆ ಹೋದ್ರಿ ನೀವು? ಹೈಕೋರ್ಟ್ ನಿಮ್ಮವರೇ, ನಮ್ಮಲ್ಲ. ಪೊಲ್ಯೂಷನ್ ಬೋರ್ಡ್ ನಿಮ್ಗೆ ಗೊತ್ತಿಲ್ರಿ, ನಿಮ್ಗೆ ಬರೀ ಮೆಡಿಕಲ್ ನಾನು ಕೇಳಿದೆ, ಅವ್ರೇನ್ ಹೇಳ್ತಾ ಇದಾರೆ, ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಡೈರೆಕ್ಷನ್ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ನಿಮ್ಗ ಮೆಡಿಕಲ್ ಬಿಟ್ರೆ ಯಾರು ಗೊತ್ತಿಲ್ಲ. ಸರ್, ಎನ್ವೈರನ್ಮೆಂಟಲ್ ನಾರ್ಮ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರಿಕ್ಟ್, ನಿಮ್ಗೆ ಗೊತ್ತಿದೆ. ಅದು ನೀವು ಹಲವಾರು ಫ್ಯಾಕ್ಟ್ರಿ ನಡೆಸ್ತೀರಿ, ನಿಮ್ಗೆ ಗೊತ್ತಿದೆ. ಈಗ ಅವ್ರು ಒಂದು ಆಕ್ಷೇಪ ಹಾಕಿದಾಗ ಅದಕ್ಕೆ ಇವ್ರು ಹೋಗಿದ್ದಾರೆ. ಅದಕ್ಕೆ ಪ್ರೋಸೆಸ್ ಇದೆ, ಅದಕ್ಕೆ ನೀವು ನಿಮ್ ವ್ಯವಹಾರ ಮಾಡ್ಬೇಕಂದ್ರೆ ನಾವೇನ್ ತೋರಿಸ್ಬಿಡಿ ಅಧ್ಯಕ್ಷರೇ. ತೋರಿಸ್ಬಿಡ್ಲಿ ಚಿಂಚೋಳಿ ಅಲ್ಲಿ ಕಲಬುರಗಿ ಡಿಸಿ ಕಚೇರಿ ಎಲ್ಲ ರಿಯಲೊಕೇಶನ್ ಆಗಿದೆ. ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಏನ್ ಪರ್ಮಿಷನ್ ತಗೊಂಡ್ಬಂದು ಸಹಾಯ ಮಾಡೋಣ ಸರ್, ನಮ್ದೇನ್ ತಕರಾರಿಲ್ಲ. ಚಿತ್ತಾಪುರಿಗೂ ಹಾಕ್ರಿ, ಚಿಂಚೋಳಿಗೂ ಹಾಕ್ರಿ, ಗ್ರಾಮೀಣಕ್ಕೂ ಹಾಕ್ರಿ, ಸ್ವಾಗತ ಮಾಡ್ತೀವಿ. ಚರ್ಚೆ ಮಾಡ್ತೀರಾ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡ್ತೀರಾ ನೀವು? ಚರ್ಚೆ ಮುಗಿಸಿ ಬೇರೆ ಮಾತಾಡ್ಬೇಕಲ್ಲ. ಈ ರೀತಿ ರಾಜಕೀಯ ಮಾಡ್ತಾರ. ಆಯ್ತು ನೋಡ್ರಿ, ನೀವು ಹಾಕೋದಿದ್ರ ಇವತ್ತು MP ಪಾಲ್ ಹೋಗಿ ಅಮೆರಿಕಾದಾಗ ಅಟ್ ತಂದಿನಿ ಇಟ್ಟು ತಂದಿನ. ಆಯ್ತು, ಮುಂದೆ ಆ ಲುಲ್ಲು ಮಾಲ್ ನನಗೆ ರೆಡ್ ಕಾರ್ಪೆಟ್ ಕೆರೆ ಮುಣಗಿಸಿ ಕಾಂಪ್ಲೆಕ್ಸ್ ಕಟ್ಟಿ ಕೊಟ್ಟರು. ಈಗ ಲುಲ್ಲು ಮಾಲ್ ಬರ್ತಾ ಇರೋದು ಫುಡ್ ಇವತ್ತು ಅಧ್ಯಕ್ಷರೇ, ಫಾರ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗೆ ಈಗ ಬಿಜಾಪುರ ಏರ್ಪೋರ್ಟ್ ಅದು ಎನ್ವಿರಾನ್ಮೆಂಟ್ ಸಲಹೆ ನೀಡ್ತಿದ್ದಾರೆ. ಎನ್ವಿರಾನ್ಮೆಂಟ್ ಕ್ಲಿಯರ್ ತಗೊಂಡಿಲ್ಲ, ಹಿಂದೆ ಪೀಡ್ ಬಿಡಿ ಅಂತ ಹೇಳಿ ಯಾಕೆ ನೀವು ಪ್ರಯತ್ನ ಮಾಡ್ತಾ ಇದೀವಲ್ಲ. ಈಗ ವಿರೋಧ ಮಾಡಕತ್ತೀರಿ. ಎನ್ವಿರಾನ್ಮೆಂಟ್ ಬಿಜಾಪುರ ಮಾಡ್ತಾ ಇದೀವಲ್ಲ. ಈಗ ಹಿಂದೆ ತುಟ್ಟಿ ವೈದ್ಯರು ಕೊಟ್ಟು ಇಡೀ ವೈರಸ್ ಕ್ಯಾಟಗರಿ ವಿರೋಧ ಮಾಡಕತ್ತೀರಿ. ಅದು ಒಂದು ಭಾಗ. ಈಗ ನಾವು ಈಗ ನೀವು ಅಲ್ಲಿ ಏನಾಗಿದೆ, ಎನ್ವಿರಾನ್ಮೆಂಟ್ ಪರ್ಮಿಷನ್ ತಗೋಬೇಕಾಗಿತ್ತು, ನೀವು ತಗೊಂಡಿಲ್ಲ. ನಮ್ಮ ವಿಮಾನ ನಿಲ್ದಾಣಕ್ಕೂ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಈಗ ನಾವು ಬರ್ದಾಡ್ತಾ ಇದ್ದೀವಿ. ಮಾತು ಮುಗಿಸಿ ಬೇರೆ ಮಾತಾಡ್ಬೇಕಲ್ಲ ಅಧ್ಯಕ್ಷರೇ. ಅವ್ರು ಏನ್ ಅಲ್ಲ, ಬೇರೆ ಮಾತಾಡ್ಲಿಕ್ಕೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಬೇಗ ಮಾತು ಮುಗಿಸಿ. ಅವರ ಆಡಳಿತ ಪಕ್ಷದ ಫುಡ್ ಪ್ರೊಸೆಸಿಂಗ್ ನಿಮ್ಮ ಮಾತು ಮುಗಿಸಿ. ಅವ ಮನೋಸ್ಥಿತಿ, ಅವರು ಈಗ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ. ಯಾರು ಕೊಡ್ತಾ ಇದಾರೆ ಅನ್ನೋದು ಗೊತ್ತಾಗಿದೆ. ಮುಂದಕ್ಕೆ ಹೋಗ್ಲಿ. ಅದು ಕಾಲದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ. ಏನಾದ್ರೂ ಮಾನವೀಯ ದೃಷ್ಟಿಯಿಂದ, ರೈತರ ದೃಷ್ಟಿಯಿಂದ ಇವರಿಬ್ರು ಪ್ರಭಾವಿ ಸಚಿವರು ಅದಾರ, ಅವ್ರು ಏನಾದ್ರು ಮಧ್ಯಸ್ಥಿಕೆ ವಹಿಸ್ತಾರ ಅಂತ ಹೇಳಿ ಪ್ರಯತ್ನ ಮಾಡುದಿಲ್ಲ. ಬಿಡ್ಲಿ, ಮುಂದೆ ಏನಾಗ್ತದೆ ಹಣೆ ಆ ಅತಿ ಹಿಂದುಳಿದ ಭಾಗ. ಯಾಕಂದ್ರೆ ಅದು ಅಭಿವೃದ್ಧಿ